ರುದ್ರದೇವರು ಸದಾ ರಾಮಧ್ಯಾನಿಗಳು. ದೇವರ ಧ್ಯಾನದಿಂದ ಇಷ್ಟು ಆನಂದ ಆಗತ್ತೆ. ಆನಂದಕ್ಕೆ ಸರಿಸಮನಾದ ಆನಂದ ಮತ್ತಿನ್ನೊಂದಿಲ್ಲಂತೆ. ಯಾರಿಗೆ ಇಂಥ ಧ್ಯಾನ ಕೈಗೂಡತ್ತೋ ಅವರನ್ನು ದೇವರು ಎಂದೂ ಬಿಡೋಲ್ಲ, ಯಾವಾಗಲೂ ಬಿಡೋಲ್ಲ. ಸ್ಥಿತಶ್ಚಲತಿ ತತ್ವತಃ, ಯಾವಾಗಲೂ ಆ ಭಗವಂತ ಅವರೊಳಗೆ ಇದ್ದು ಬಿಡ್ತಾನಂತ, ಬಿಡೋದೇ ಇಲ್ಲ. ಕಂಡಲ್ಲೆಲ್ಲ ಭಗವಂತನನ್ನು ಕಂಡ ಮುದ್ದು ಮುಖದ ಪ್ರಹ್ಲಾದ ರಾಜರನ್ನು ಎಷ್ಟು ಆಪತ್ಕಾಲದಲ್ಲಿಯೂ ಕೂಡ ಭಗವಂತ ಕೈ ಬಿಡಲಿಲ್ಲ, ಬಿಡೋಲ್ಲ. ಯಾರು ಭಗವಂತನನ್ನು ಹೃದಯದಲ್ಲಿ ಕಂಡಿರ್ತಾರೆ, ಧ್ಯಾನ ಮೂಲಕವಾಗಿ ಆ ಭಗವಂತನನ್ನು ಹೊಂದಿರ್ತಾರೆ, ಅವರನ್ನು ದೇವರು ಬಿಡೋಲ್ಲ. ಗೋವಿಂದ ಪರಿರಂಭಿತ, ಯಾವಾಗಲೂ ಭಗವಂತನಿಂದಲೇ ಯುಕ್ತನಾಗಿರ್ತಾನೆ, ಬಿಡೋದೇ ಇಲ್ಲ. ಇದು ಧ್ಯಾನದ ದೊಡ್ಡ ಫಲ.